ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ಊಟ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಾಟರ್ಡೆ, ಹಾಗೆ ಅಮಾವಾಸ್ಯೆ ಕೂಡ. ನಾವೆಲ್ಲರೂ ಇವತ್ತು ಒಂದು ಪರಮಾತ್ಮನ ಒಂದು ದರ್ಶನ ಪಡ್ಕೊಳ್ಳೋಣ ಅಂತ ಹೊರಟಿದ್ದೀವಿ. ಅದು ಯಾವುದಪ್ಪ ಅಂತಂದ್ರೆ ಹೇಳ್ತೀನಿ, ನೋಡ್ತಾ ಹೋಗಿ. ನನ್ನ ಮಗ ಇವತ್ತೆಲ್ರೂ ಓಡಿಸಿದ್ದಾನೆ. ಅಣ್ಣ, ಅಜ್ಜಿ, ಸರೋಜವ್ವ ಪ್ರತಿಯೊಬ್ಬರೂ ಓಡಿಸ್ಕೊಂಡಿದ್ದಾನೆ. ಎಸ್, ನಾವು ಇವತ್ತು ಹೋಗ್ತಿರೋ ಸ್ಥಳ ಯಾವುದಪ್ಪ ಅಂತಂದ್ರೆ ಸ್ವಾಮಿ ನಿಷ್ಠೆಗೆ ಹೆಸರೇ ಮತ್ತೊಂದು ಹೆಸರೇ ಶ್ರೀರಾಮಾಂಜನೇಯ ಸ್ವಾಮಿ, ಅದೇ ಹನುಮಂತ. ಸೊ ಇದು ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆಯ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಗಂಗೂರು ಎಂಬ ಒಂದು ಹಳ್ಳಿಯಲ್ಲಿ ಉದ್ಭವವಾಗಿರತಕ್ಕಂಥ ಒಂದು ಆಂಜನೇಯ ಸ್ವಾಮಿಯ ಪ್ರತಿಮೆ. ಇದು ನಿಜವಾಗ್ಲೂ ತುಂಬ ಪವಾಡ ಪುರುಷ ಅಂತಾನೆ ಹೇಳ್ಬೋದು. ಅಷ್ಟು ಒಂದು ಪಿತೃದೋಷ ಆಗಿರ್ಬೋದು, ದೃಷ್ಟಿ ದೋಷ ಆಗಿರ್ಬೋದು, ಏನೇ ಇದ್ರೂ ಇಲ್ಲಿ ಬಂದು ಪೂಜೆಯನ್ನ ಮಾಡಿಸ್ಕೊಂಡ್ರೆ ಅದೆಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇವತ್ತಿನವರೆಗೂ ಇದೆ. ಇದು ಮಹಾಭಾರತದ ಕಾಲದಲ್ಲಿ ಇದು ಹೇಗಪ್ಪ ಹುಟ್ಕೊಳ್ತು ಅಂತಂದ್ರೆ, ಮಹಾಭಾರತದ ಕಾಲದಲ್ಲಿ ಭೀಮಸೇನನಿಗೆ ಶ್ರೀ ಕೃಷ್ಣ ಪರಮಾತ್ಮ ಹೇಳಿದ್ರಂತೆ, ಹನುಮಂತನ ಅಥವಾ ಆಂಜನೇಯನ ಒಂದು ದರ್ಶನವನ್ನ ನೀನು ಪಡ್ಕೊಂಡ್ ಬರ್ಬೇಕು ಅಂತೇಳಿ. ಸೊ ಆ ಟೈಮಲ್ಲಿ ಈ ಗಂಗೂರಿನಲ್ಲಿ ಈ ಆಂಜನೇಯ ಸ್ವಾಮಿಯ ದರ್ಶನವನ್ನ ಭೀಮಸೇನ ಪಡ್ಕೊಂಡ್ರು ಅಂತ ಒಂದು ಹೇಳ್ತಾರೆ. ಅದೇ ರೀತಿ ಇದು 1982ರಲ್ಲಿ 6.5 ಅಂತಂದ್ರೆ 6.5 ಅಡಿ ಇರ್ತಕ್ಕಂಥ ಒಂದು ಪ್ರತಿಮೆ, ಅದು ಇವತ್ತಿನವರೆಗೂ ಅದು ಬೆಳೀತಾ ಇದೆ ಅಂತ ಹೇಳ್ತಾರೆ. 2013 ಅಂತಂದ್ರೆ 2013ರಲ್ಲಿ ಇದು 8 ಅಡಿ ಉದ್ದ ಇತ್ತು ಅಂತ ಹೇಳಲಾಗುತ್ತೆ. ಇದು ಭೂಮಿಯ ಒಳಗಡೆಯಿಂದನೇ ಹುಟ್ಟಿ ಬಂದಿದೆ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಹೇಳ್ತಾರೆ ಗೋವಾ ಮೂಲದ ಒಬ್ರು ಶಿಲ್ಪಿ ಅಂದಿವೇ ಹೋಗೋ ಸಂದರ್ಭದಲ್ಲಿ ಒಂದು ಸುಂದರವಾದ ಒಂದು ಬೆಟ್ಟ, ಅಂದ್ರೆ ಸುಂದರವಾದ ಒಂದು ಕಲ್ಲನ್ನ ನೋಡ್ತಾರೆ. ಆ ಕಲ್ಲಿನಲ್ಲಿ ನಾನು ಆಂಜನೇಯ ಸ್ವಾಮಿಯನ್ನ ಒಂದು ಕೆತ್ತಬಹುದು ಅನ್ನೋ ಒಂದು ದೃಷ್ಟಿಯಿಂದ 11 ದಿನಗಳ ಕಾಲ ಅವರು ಉಪವಾಸ ಮತ್ತು ನಿದ್ದೆಯನ್ನ ಬಿಟ್ಟುಬಿಟ್ಟು 11 ದಿನಗಳ ಕಾಲ ಕೆತ್ತಿರ್ತಕ್ಕಂಥ ಒಂದು ಪ್ರತಿಮೆ, ಇದು ಸುಂದರವಾದ ಒಂದು ಪ್ರತಿಮೆ ಅಂತಲೂ ಕೂಡ ಹೇಳ್ತಾರೆ. ಗೊತ್ತಿಲ್ಲ ಇದು ಎಷ್ಟು ಮಟ್ಟಿಗೆ ನಿಜನೋ ಅಂತ. ಅದೇ ರೀತಿ ಇನ್ನೂ ಪುರಾಣಗಳ ಪ್ರಕಾರ ಇದು ಏನಪ್ಪಾ ಅಂತಂದ್ರೆ, ಕೆಲವರು ಹೇಳ್ತಾರೆ ಪುರಾಣಗಳ ಪ್ರಕಾರ ಲಂಕಾಧಿಪತಿ ರಾವಣನು ಸೀತಾಮಾತೆಯನ್ನ ಅಪಹರಣ ಮಾಡಿರ್ತಕ್ಕಂಥ ಸಮಯದಲ್ಲಿ ರಾಮ ಮತ್ತು ಲಕ್ಷ್ಮಣರು ರಾವಣನ ಮಧ್ಯದಲ್ಲಿ ಒಂದು ರಣರಂಗನೆ ನಡೆದು ಹೋಗುತ್ತೆ, ಒಂದು ಯುದ್ಧ ನಡೀತಿರುತ್ತೆ. ಆ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ರಾಮ ಮತ್ತು ಲಕ್ಷ್ಮಣರಿಗೆ ಮೂರ್ಛೆ ಹೋಗ್ತಾರೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾಚಿಕೆ ಅವನಿಗೆ, ಏನೇ ಹೇಳಿದ್ರು ಕ್ಯಾಮ್ರಾ ನೋಡಿದ ತಕ್ಷಣ ಸ್ವಲ್ಪ ಇದು ಮಾಡ್ತಾನೆ, ಸ್ಕೋಪ್ ತಗೊಳ್ತಾನೆ. ಸ್ಪೆಕ್ಟ್ ತೆಗೆದು ನೋಡೋರಿಗೊಮ್ಮೆ ಅಂತ ಹೇಳಿದೆ. ಸೊ ಇದು ಹನುಮಂತನು ಸಂಜೀವಿನಿಯ ಒಂದು ಪರ್ವತವನ್ನ ತಗೊಬಂದು ಅವರಿಗೆ ಎಚ್ಚರಗೊಳಿಸೋಕ್ಕೋಸ್ಕರ ತಂದಿರ್ತಾರೆ. ಆ ಒಂದು ಆ ಪರ್ವತವನ್ನ ಎಚ್ಚರ ಆದಾದ್ಮೇಲೆ ಅದನ್ನು ಹಿಂತಿರುಗಿಸ್ಬೇಕಲ್ವಾ. ಸೊ ಆ ಟೈಮಲ್ಲಿ ಅಂತಹ ಸಂದರ್ಭದಲ್ಲಿ ಮುಕ್ಕಾಲು ದಾರಿಯನ್ನು ತಲುಪಿರ್ತಾರೆ. ಆಗ ಅವ್ರಿಗೆ ಅನ್ಸುತ್ತೆ, ನಾನು ರಾಮನನ್ನ ಈ ಒಂದು ಸಂದರ್ಭದಲ್ಲಿ ಬಿಟ್ಟು ಬರಬಾರ್ದಿತ್ತು ಅಂತ ಹೇಳ್ಬಿಟ್ಟು ಆ ಮುಕ್ಕಾಲು ದಾರಿ ಏನಪ್ಪಾ ಅಂತಂದ್ರೆ ಅದೇ ಗಂಗೂರು. ಆ ಗಂಗೂರಿನಿಂದ ಆ ಬೆಟ್ಟವನ್ನ ತಳ್ಳಿದಾಗ ಆ ಒಂದು ಗಂಗೂರು ನಿಂತಿರ್ತಕ್ಕಂಥ ಸ್ಥಳ ಏನಾಗಿದೆ, ಇವತ್ತು ಉದ್ದಾಂಜನೇಯ ಆಗಿ ಇವತ್ತು ನೆಲೆಸಿದ್ದಾರೆ ಅಂತಾನೂ ಹೇಳ್ತಾರೆ. ಗೊತ್ತಿಲ್ಲ ಯಾರ ಒಂದು ಮಾತು, ಯಾರ ಒಂದು ಕಲ್ಪನೆ, ಯಾರ ಒಂದು ಅಂದ್ರೆ ನಂಬಿಕೆ ಸತ್ಯ ಅನ್ನೋದು. ಬಟ್ ನಾನು ತಿಳ್ಕೊಂಡಿರೋ ಪ್ರಕಾರ ಇದು ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದೆ ಅಂತ ಹೇಳ್ತಿದ್ದಾರೆ. ಇದಂತೂ ಸತ್ಯ. ಯಾಕೆಂದ್ರೆ ಪ್ರತಿ ವರ್ಷ 1.5 ಸೆಂಟಿಮೀಟರ್ ಉದ್ದ ಇದು ಬೆಳೀತಾ ಇದೆ. ಯಾಕೆಂತಂದ್ರೆ 1982ಅಲ್ಲಿ 6.5 ಇದ್ದಿದ್ದು 2013ಅಲ್ಲಿ 8 ಅಡಿ ಅಂತಂದ್ರೆ 8 ಅಡಿ ಬಂದಿದೆ. ಅದೇ ರೀತಿ 2026 ಈಗ ಹೇಳ್ತಾರೆ 13 ಅಡಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ. ಆ ದೇವರ ಒಂದು ನಿಜವಾಗ್ಲೂ ದೇವರ ಮಹಿಮೆ ಅಂತೂ ಇದೆ, ಸತ್ಯ ಇದು. ಈ ಪರಮಾತ್ಮನ ಒಂದು ದರ್ಶನವನ್ನ ಪಡೆತಕ್ಕಂಥ ಪ್ರತಿ ಒಬ್ರು ಪುಣ್ಯವಂತರು ಅಂತಾನೆ ಹೇಳ್ಬೋದು. ನೋಡಿ, ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾವ ರೀತಿ ಇದೆ ಇದ್ರ ಪ್ರತಿಮೆ ಅಂತಂದ್ರೆ, ಅವತ್ತು ಯಾವುದೋ ಒಂದು ಮೂಲೆಯಲ್ಲಿ ಅಂತಂದ್ರೆ 1982ಅಲ್ಲಿ
ಯಾವುದೋ ಒಂದು ಮೂಲೆಯಲ್ಲಿ ಒಂದು ಮೂರ್ತಿ ಇತ್ತು. ಅದಕ್ಕೆ ಯಾವುದೇ ಒಂದು ಪೂಜೆಗಳಾಗಿರ್ಬೋದು, ಅದು ಒಂದು ಯಾವುದೋ ಒಂದು ಭಕ್ತಿ ಯಾವುದು ನಡೀತಿರ್ಲಿಲ್ವಂತೆ. ಹೋಗ್ತಾ ಬರ್ತಾ ಇರೋ ದಾರಿ ಹೋಕರು, ಇಲ್ಲಿ ಯಾವುದೇ ರೀತಿ ವೆಹಿಕಲ್ ಫೆಸಿಲಿಟೀಸ್ ಇಲ್ಲ, ಯಾಕೆಂದ್ರೆ ಇದು ಕಾಡಿನ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಸೊ ಅದೇ ಅಕ್ಕಪಕ್ಕದ ಹಳ್ಳಿಯವರು ಈಗೇನಾದ್ರು ಹಸು ಮೇಯ್ಸಕ್ಕೆ ಅಥವಾ ಏನಾದ್ರು ದನ ಕರು ಈ ಥರದನ್ನೆಲ್ಲ ಹುಲ್ಲು ಅದೆಲ್ಲ ತರಲಿಕ್ಕೆ ಹೋದಾಗ, ಕಟ್ಟಿಗೆ ಅದೆಲ್ಲ ತರಲಿಕ್ಕೆ ಹೋದಾಗ ಅಲ್ಲಿ ಇರೋ ಮೂರ್ತಿಗೆ ಒಂದು ಕುಂಕುಮನೋ ವಿಭೂತಿನೋ ಹಚ್ಬಿಟ್ಟು, ಒಂದು ಊದುಬತ್ತಿ ಗಂಧದ ಬತ್ತಿ ಹಚ್ಬಿಟ್ಟು ಬರ್ತಿದ್ರಂತೆ. ಸೊ ಇವತ್ತು ಇದು ಎಷ್ಟು ಮಟ್ಟಿಗೆ ಒಂದು ಭಕ್ತಿಯಿಂದ ರಾಜಾದಿಸ್ತಿದೆ ಅಂತಂದ್ರೆ ಹೇಳ್ಲಿಕ್ಕಾಗದು. ಅಂತಂದ್ರೆ ಅಕ್ಕಪಕ್ಕದ ಒಂದು ಹಳ್ಳಿಯವರು ಮಾತ್ರ ಇದು ಗೊತ್ತಿತ್ತು ಅಷ್ಟೇ ಅವರಿಗೆ. ಇವತ್ತು ರಾಜ್ಯಾದ್ಯಂತ ಪ್ರತಿ ಒಬ್ಬ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರ್ತಾರೆ. ನೋಡಿ, ನಾವು ಆಲ್ರೆಡಿ ರೀಚ್ ಆದ್ವಿ. ಗಂಗೂರಿನ ಉದ್ದಾಮ ಆಂಜನೇಯ ಅಂತಾನೆ ಹೇಳ್ತಾರೆ ಇದಕ್ಕೆ. ಇಲ್ಲಿ ಪ್ರತಿನಿತ್ಯನೂ ದಾಸೋಹ ನಡೆಯುತ್ತಿರುತ್ತೆ. ಬಟ್ ನಾವು ಇಲ್ಲಿವರೆಗೂ ಅಂದ್ರೆ ದಾಸೋಹ ಪಡ್ಕೊಂಡಿರ್ಲಿಲ್ಲ. ಬಟ್ ಇವತ್ತು ನಾವು ಪ್ರಸಾದ ತಗೊಳ್ಳೇಬೇಕು ಅಂತ ಅನ್ಕೊಂಡಿದ್ವಿ. ಹಾಗೆ ಇದೇನಪ್ಪ ಅಂತಂದ್ರೆ ಹುಣ್ಣಿಮೆಯ ದಿನದಲ್ಲಿ ಇದು ಹುಟ್ಟಿರೋದ್ರಿಂದ ಇದಕ್ಕೆ ಹುಣ್ಣಿಮೆ ದಿನ ತುಂಬಾ ವಿಶಿಷ್ಟವಾದಂತಹ ಒಂದು ಪೂಜೆ ನಡೀತಿರುತ್ತೆ. ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯಲ್ಲಿ ವಿಶಿಷ್ಟವಾದಂತಹ ಪೂಜೆಗಳು, ಅಲಂಕಾರಗಳು ನಡೀತಿರುತ್ತೆ. ಹಾಗೆ ಅದೇ ರೀತಿಗೆ ಇಲ್ಲಿ ಕೆಲವೊಂದು ಹೋಮ ಹವನಗಳೆಲ್ಲ ನಡೀತಾ ಇರುತ್ತೆ. ತೋರಿಸ್ತೀನಿ ನಾನು. ನನ್ನ ಮಗನ ಸ್ಲೀಪಿಂಗ್ ಟೈಮ್ ಇದು ಅಂತಂದರೆ 11:30 to 12 ಇವನು ಮಲಗಿಬಿಡ್ತಾನೆ. ಸೊ ಅಂತಿದೆ ಒಂದು 10 to 15 minutes ರೀಚ್ ಆಗ್ತಿದೆ ಅಂತ ಮಲಗಿಬಿಟ್ಟ. ಸೊ ಮತ್ತೆ ಎಚ್ಚರಗೊಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ದೇವಸ್ಥಾನ ಹೊರಗಡೆ ಹೋಗೋದು ಅಂದರೆ ತುಂಬಾನೇ ಇಷ್ಟ ಇವನಿಗೆ. ಗ್ರೀನರಿ ಇರ್ತಕ್ಕಂಥ ಪ್ಲೇಸ್ ಆಗಿರ್ಬೋದು ಅಥವಾ ಹೊರಗಡೆ ಟಾಯ್ಸ್ಗಳ ಹತ್ರ ಪ್ಲೇ ಗ್ರೌಂಡಿಗೆ ಕರ್ಕೊಂಡೋದ್ರೆ ತುಂಬಾ ಖುಷಿ ಪಡ್ತಾನೆ. ಅದರಲ್ಲೂ ಇವತ್ತು ಸರೋಜ ಇನ್ನೂ ಹ್ಯಾಪಿ ಆಗಿರುತ್ತೆ. ಬನ್ನಿ, ಮಂಗ ಮುಷ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಮುಷಗಳು ಮಾತ್ರ ನೋಡಿದ್ವಿ ನಾವು, ಮಂಗ ಇನ್ನೂ ಕಂಡಿಲ್ಲ. ಆಂಜನೇಯ ಸ್ವಾಮಿ ಅಂತಂದ್ರೆ ಇದ್ದೇ ಇರುತ್ತೆ. ಇವರೇ ಆಂಜನೇಯ ಅಲ್ವಾ? ನಾವು ಏನು ಪ್ರಾಣಿಗಳ ಒಂದು ರೂಪದಲ್ಲಿ ಪರಮಾತ್ಮನ ಕಾಣಬೇಕು. ಪ್ರತಿಯೊಂದು ಪ್ರಾಣಿಗಳು ಯಾವುದೇ ರೀತಿ ಹಾನಿ ಆಗಬಾರ್ದು. ಹಾನಿ ಖಂಡಿತ ಯಾರು ಮಾಡಬೇಡಿ. ಅಲ್ಲಿದೆ ಸಣ್ಣ ಪಾಪು, ಇಲ್ಲಿ ಬರೀ ಮುಷ್ಟನೆ. ಎತ್ಕೋತೀರಾ? ಪಾಪು ತುಂಬಾನೇ ಡಿಪೆಂಡ್ ಆಗ್ಬಿಟ್ಟಿದ್ದಾನೆ ನನಗೆ. ಹೋಗಿ ಮುಷ ತೋರಿಸ್ತಾರೆ ಪಾಪ. ಹೋಗ್ಬೇಕು ಅಂತ ಮಂಗ ತೋರಿಸಿ, ಇವಾಗ ಮುಷ ನೋಡಿದಾನೆ. ಅಮ್ಮನೇ ಬೇಕು ಅಂತ ಹೇಳಿದ್ರು. ಈಗ ನೋಡಿ ಅವ್ರ ಪಪ್ಪನ ಹತ್ರ ಹೋಗ್ತಾನೆ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅಮ್ಮ ಬೇಕು ಅಂತ ಹೇಳ್ತಾನೆ. ಎಲ್ಲಿದೆ? ಅಮ್ಮ ಇಲ್ಲಿದೆ ನೋಡು ಮುದ್ದು. ಇದೆ ಇಲ್ಲಿ ಮುದ್ದು ಚಿಕ್ಕದು ಪುಟಾಣಿ. ಇಷ್ಟು ಜನ ಬಂದಿರೋದು. ದರ್ಶನಕ್ಕೆ ಏನು ಕ್ಯೂ ಇರುತ್ತೆ. ನೋಡೋಣ ಇವತ್ತು ಅಷ್ಟರ ಮಟ್ಟಿಗೆ ಕ್ಯೂ ಅಲ್ಲಿ ಇದಿದೆ ಅಂತೇಳಿ, ಬ್ಯುಸಿ ಇದೆ ಅಂತೇಳಿ. ಪ್ರಾಬಬಲಿ ಇಲ್ಲಿ ನೋಡ್ತಾ ಇದ್ರೆ ವೆಹಿಕಲ್ ತುಂಬಾನೇ ಇರೋದ್ರಿಂದ ರಶ್ ಇರುತ್ತೆ. ಇಲ್ಲ, ರಶ್ ಇಲ್ಲ, ಫ್ರೀ ಇದೆ. ಬೇಗನೆ ರೀಚ್ ಆಗ್ಬೋದು. ದರ್ಶನ ಬೇಗ ಮಾಡಿಕೊಂಡು ನಾವು ರಿಟರ್ನ್ ಬೇಗ ಮನೆ ರೀಚ್ ಆಗ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಇಷ್ಟು ಕ್ಯೂಗಳಲ್ಲಿ ಅಂದರೆ ಆಗ 2013 ನಾನು ನೋಡಿದ್ದಲ್ಲ. 2013 ತುಂಬಾನೇ ಕಮ್ಮಿ ಸ್ಟ್ರೆಂತ್ ಇಲ್ಲಿಗೆ ಬರ್ತಿದ್ದು. ಬಟ್ ಇವತ್ತು ನೋಡಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ, ಎಷ್ಟು ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ಅಂತಂದ್ರೆ ಅದರಲ್ಲೇ ಅರ್ಥ ಮಾಡ್ಕೋಬೇಕು ನಾವು ಈ ಭಗವಂತನಿಗೆ ಎಷ್ಟು ಒಂದು ಅಂತಂದ್ರೆ ಶಕ್ತಿ ಇದೆ, ಒಂದು ಮಹಿಮೆ ಇದೆ ಇವನ ಒಂದು ದರ್ಶನ ಪಡೆಯೋದ್ರಿಂದ ಅಂತೇಳಿ. ನೋಡಿ, ಇದು ಅನ್ನದಾಸೋಹ ನಡೀತಾ ಇರ್ತಕ್ಕಂಥ ಸ್ಥಳ. ಇದು ಸ್ವಲ್ಪ ಡೌನ್ ಅಲ್ಲಿ ಮಾಡಿದ್ದಾರೆ. ನಾವು ಸ್ವಾಮಿ ದರ್ಶನ ಮಾಡಿಕೊಂಡು ಕೆಳಗಡೆ ಪ್ರಸಾದಕ್ಕೆ ಹೋಗ್ಬೇಕು. ಇಲ್ಲಿ ಇವತ್ತು ಎಳ್ಳುಗಂಟನ್ನ ಮಾರ್ತಾ ಇರ್ತಾರೆ. ಅಂದ್ರೆ ಪ್ರತಿ ಸ್ಯಾಟರ್ಡೇನೂ ಮಾರ್ತಾ ಇರ್ತಾರಂತೆ. ಇವತ್ತು ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ, ಇದು ಸ್ಪೆಷಲ್ ಡೇ ಆಗಿರೋದ್ರಿಂದ ಇದ್ದೇ ಇರುತ್ತೆ. ನಾವು ಮನೆಯಿಂದ ಏನು ತಗೊಂಬಂದಿರ್ಲಿಲ್ಲ, ಇಲ್ಲೇನೆ ಸಿಗುತ್ತೆ ಅನ್ಕೊಂಡ್ ಬಂದಿದೀವಿ. ಇವತ್ತು ಪಾಪ ಕೈಯಲ್ಲಿ ಎಳ್ಳುಗಂಟ ಹಚ್ಚೋಣ ಅಂತೇಳಿ. ನೋಡೋಣ ಸಿಗುತ್ತಾ ಅಂತೇಳಿ.
ಹೋಗ್ಬೇಕು. ಬಟ್ ತುಂಬಾ ಜನ ಇಲ್ಲ. ಇದೊಂದು ತಗೊಳ್ಳಿ. ಹಣ್ಣು ಕೈ ಇಲ್ಲೇ ಕೊಡ್ಬೇಕಾ? ಅಲ್ಲಿ ಮಾಡ್ಸಲ್ವಾ? ಯಾಕೆ ಇಲ್ಲೇ ಮಾಡಿ ಕೊಡ್ತೀರಾ? ಹಣ್ಣು ಕೈ ಇಲ್ಲೇ ಕೊಡ್ಬೇಕಂತೆ. ಮುದ್ದು ಅಲ್ಲಿ ಹಚ್ಚೋಣ ನಡೀರಿ. ಇಲ್ಲೇ ಕೊಡ್ಬೇಕಾ? ನೀವು ಅಲ್ಲಿ ತಗೊಂಡ್ ಹೋಗ್ತೀರಾ? ಹೌದಾ, ಕೊಡಿ. ಅಲ್ಲಿ ನೋಡಿ ಜೇಜಿ, ಹೇಗೆ ಹಿಡ್ಕೋತೀರಾ? ಹತ್ತುತ್ತೆ, ಎಣ್ಣೆ ಹತ್ತುತ್ತೆ. ಆಯಿಲ್ ಇದೆ ಮಗ್ನೆ. ನೋಡಿ ಇವತ್ತು ಈ ಸ್ವಾಮಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ. ಇದು ಸ್ವಲ್ಪ ಕಮ್ಮಿನೇ ಅಂತ ಹೇಳ್ತೀನಿ, ಯಾಕಂದ್ರೆ ನನ್ನ ಲಾಸ್ಟ್ ಟೈಮ್ ಎಲ್ಲ ಬಂದಾಗ ತುಂಬಾನೇ ಒಂದು ವಿಶಿಷ್ಟವಾದ ಅಲಂಕಾರ, ಬೆಣ್ಣೆ ಅಲಂಕಾರ ಒಮ್ಮೆ ಮಾಡಿದ್ರು, ಒಮ್ಮೆ ಕುಂಕುಮ ಅಲಂಕಾರ ಮಾಡಿದ್ರು, ಹೂವಿನ ಅಲಂಕಾರ ಮಾಡ್ತಾರೆ. ಇವತ್ತು ತುಂಬಾ ಸಿಂಪಲ್ ಆಗಿನೇ ಮಾಡಿದ್ರು, ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು. ಕಚ್ಚೆ ಪಂಚೆ ಎಲ್ಲ ಹಾಕಿದ್ದಾರೆ ಇದಕ್ಕೆ. ನೋಡಿ ಅಲ್ವಾ, ರೆಡ್ ಕಲರ್ ಕಚ್ಚೆ ಪಂಚೆ ಹಾಕಿದ್ದಾರೆ. ಒಳಗಡೆ ಕ್ಯೂ ಸಿಸ್ಟಮ್ ಇರುತ್ತೆ. ಬಟ್ ಏನ್ ಗೊತ್ತಾ, ನಮ್ಮ ಜನಗಳು ಎಲ್ಲೂನು ಒಂದು ರೂಲ್ ಅನ್ನ ಪಾಲನೆ ಮಾಡೋದಿಲ್ಲ. ಇದೇ ಮೇನ್ ಒಂದು ನಮ್ಮ ತಪ್ಪು ಒಂದು ನಡವಳಿಕೆ ನಮ್ಮ ಜನಗಳದು. ಎಷ್ಟು ಅಂತ ಯಾರಾದ್ರೂ ಎಷ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಈ ತರ ಈಗ ಹೋದ್ರೆ ಕೆಲವರಿಗೆ ದರ್ಶನ ಪಡಿಲಿಕ್ಕೆ ಸಾಧ್ಯನೂ ಆಗೋದಿಲ್ಲ, ಒಂಥರ ನುಗ್ಗು ಮಾಡ್ಕೊಳ್ತಾರೆ. ಸೊ ಏನಪ್ಪಾ ಅಂತಂದ್ರೆ ನಾವೇನೆ ಅರ್ಥ ಮಾಡ್ಕೋಬೇಕು. ಅಲ್ಲಿವರೆಗೂ ಕ್ಯೂ ಸಿಸ್ಟಮ್ ಅವ್ರು ಮಾಡಿದ್ದಾರೆ ಅಂದಾಗ ಒಳಗಡೆನೂ ಕೂಡ ಕ್ಯೂ ಅಲ್ಲಿ ಹೋಗ್ಬಿಟ್ಟು ದರ್ಶನ ತಗೋಬೇಕು. ಎಲ್ರಿಗೂ ದರ್ಶನ ಸಿಗುತ್ತಲ್ವಾ? ಏನು ಒಂದ್ 5 ರಿಂದ 10 ನಿಮಿಷ ವೇರಿಯೇಷನ್ ಆಗುತ್ತೆ, ಬಿಟ್ರೆ ಬೇರೆ ಏನೂ ಆಗೋದಿಲ್ಲ. ನೋಡಿ ಹೊರಗಡೆ ಎಲ್ಲ ಆರಾಮಾಗಿ ಅಡ್ಡಾಡ್ತಿರ್ತಾರೆ, ಬಟ್ ಒಳಗಡೆ ಮಾತ್ರ ಜಗ್ಗ ಆಡ್ತಿರ್ತಾರೆ, ನಾನು ಅನ್ನೋ ರೀತಿ. ಬಟ್ ಓಕೆ, ನಾವು ಹೇಳ್ಬಿಟ್ಟು ತಗೊಂಡಿದೀವಿ. ಪಾಪ ಕೈಲಿ ಹಚ್ಚೋಣ ಅಂತ ಹೇಳಿ ಅವನು ಇಳಿಬೇಕು, ನಾನು ಇಟ್ಕೋಬೇಕು ಅನ್ನೋ ಒಂದು ಹಠ ಲಕ್ಷಣ. ಬನ್ನಿ ಲಕ್ಷಣ, ಬನ್ನಿ ತಗೊಬನ್ನಿ, ನಡಿ ಇಳಿರಿ, ಬನ್ನಿ ಹಚ್ಚ ಬನ್ನಿ. ಇಸ್ಕೋ ಕೊಡ್ರಿ, ತಗೊಳ್ಳಿ 2 ಹಿಡ್ಕೊ. ಹಂಗಲ್ಲ ಪ್ಲೇಟ್ ಹಿಡ್ಕೋಬೇಕು. ಪ್ಲೇಟ್ ಇಡೋ ಒಂದೇ ಬಿಡಿ. ಬಾ ತಗೊಂಬ ಹೋಗಿ, ಅಲ್ಲಿ ಪಪ್ಪ ಜೊತೆಗೆ ಹೋಗಿ. 7 ಗಂಟೆ ಅಲ್ವಾ? ಎತ್ಕೊಳ್ರಿ ಅವನ್ನ. ಹಚ್ಬೇಕಿಲ್ಲಿ ಮುದ್ದು, ಇಲ್ಲಿ ಅದ್ರಲ್ಲಿ ಹಾಕು. ಬನ್ನಿ ಇದ್ರಲ್ಲಿ ಹಾಕಿ. ಸ್ವಾಮಿಗೆ ಆಪೋಸಿಟ್ ಒಂದ್ ಸ್ವಲ್ಪ ದೂರದಲ್ಲೇನೆ ಹಚ್ಬೇಕು ಮಗ್ನೆ, ಹಿಡ್ಕಲ್ರಿ ನಾನು ಹಚ್ಚಿದ್ದೀನಿ. ಒಂದು ವ್ಯವಸ್ಥೆ ಮಾಡಿಟ್ಟಿರ್ತಾರೆ. ಹಾಕು, ತಗೋ, ನಿಧಾನಕ್ಕ ಕಿಲ್ಲ ಹಾಕು. ಯಸ್, ಪ್ಲೇಟಲ್ಲಿ ಹಾಕಿ. ಕೈ ಮುಗಿರಿ ಜೇಜಿ, ಒಳ್ಳೇದ್ ಮಾಡಪ್ಪ. ಬೇಡ ಅದು. ಇದು ಕೈ ಮುಗಿರಿ. ಅಲ್ಲಿ ಜೇಜಿ ಕೈ ಮುಗಿ, ಹಚ್ಚಿದ್ಮೇಲೆ ಕೈ ಮುಗಿಬೇಕು. ದೀಪ ಹಚ್ಚಿದಲ್ವಾ, ಕೈ ಮುಗಿ ಜೇಜಿಗೆ. ಮುಗಿ, ಕೈ ಮುಗಿಬೇಕು. ಅಲ್ಲಿ ಈ ಕಡೆ ಬಾ. ಕೈ ಮುಗಿ. ಪಪ್ಪ ಬೀಳ್ತಾರ ನೋಡಲೆ. ಇದು ಹೆಂಗ್ ಹಚ್ಚಿದ್ರಿ ನೀವು? ಯಸ್. ವೈಯಕ್ತಿಕವಾಗಿ ಅರ್ಚನೆಯನ್ನ ಮಾಡಿಸುವಂತ ಭಕ್ತಾದಿಗಳು ಅಧಿಕೃತವಾಗಿ ರಸೀದಿಯನ್ನ ಪಡೆದು ಅರ್ಚನೆ ಮತ್ತು ಸಂಕಲ್ಪ ಮಾಡಿಸುವಂತ ಭಕ್ತಾದಿಗಳು ಅಧಿಕೃತವಾಗಿ ರಸೀದಿಯನ್ನ ಪಡೆದು ಪ್ರತಿಯೊಂದು ಸೇವೆಗಳು ಇರುತ್ತೆ. ಸೊ ಆ ಸೇವೆಗಳಿಗೆ ಒಂದು ಕೌಂಟರ್ ಅಂತ ಇರುತ್ತೆ, ಅಲ್ಲಿ ಹೋಗಿ ರಿಸಿಪ್ಟ್ ತಗೋಬೇಕು. ಸೊ ಅದನ್ನೇ ಅನೌನ್ಸ್ ಮಾಡ್ತಾ ಇರ್ತಾರೆ. ಅದೇ ರೀತಿ ವೆಹಿಕಲ್ಗೂ ಕೂಡ ಇವರು ಅನೌನ್ಸ್ ಮಾಡ್ತಾ ಇರ್ತಾರೆ, ಯಾರು ನುಗ್ಗಲ್ಲಿ ವೆಹಿಕಲ್ ಹತ್ಬೇಡಿ. ಇನ್ ಕೇಸ್ ಏನಾದ್ರು ಯಾರಿಗಾದ್ರೂ ಬಸ್ಸಿನ ವ್ಯವಸ್ಥೆ ಸಿಕ್ಲಿಲ್ಲ ಅಂದ್ರೆ ನಾವು ವ್ಯವಸ್ಥೆ ಅದನ್ನ ಮಾಡ್ಕೊಡ್ತೀವಿ, ದಯವಿಟ್ಟು ಯಾರು ಅನಾಹುತ ಮಾಡ್ಕೋಬಿಡಿ ಅಂತ ನಿಜವಾಗ್ಲೂ ಆ ಪುರೋಹಿತರು ಎಲ್ಲ ಅನೌನ್ಸ್ ಮಾಡ್ತಾ ಇರ್ತಾರೆ. ಖುಷಿ ಆಗುತ್ತೆ
ಯಾಕೆಂದರೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಮಾತ್ರನೇ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ತಾರೆ. ಹೊರಗೆ ಅಶೇಷ ಬಲಿ ಪೂಜೆಯನ್ನ ನಡೆಸಲಾಗುತ್ತೆ. ಆಸಕ್ತ ಭಕ್ತಾದಿಗಳು ತಮ್ಮ ಪರೀಕ್ಷೆಗಳನ್ನ ನೋಂದಾಯಿಸಿಕೊಳ್ಳಬಹುದು. ಎಷ್ಟು ಜನ ಇದಾವೆ ನೋಡಿ ಸರೋಜವ. ಇದು ಖುಷಿ ಆಯ್ತಾ ನಿಂಗೆ? ಆರ್ ಯು ಹ್ಯಾಪಿ ನೋ? ಆರ್ ಯು ಹ್ಯಾಪಿ ನೋ? ಸೇ ಬನ್ನಿ 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 ಬನ್ನಿ. ಹ್ಯಾಪಿ ಬನ್ನಿ. ಹ್ಯಾಪಿ ಹ್ಯಾಪಿ. ಪಪ್ಪ ಎಲ್ಲ ಹೋದ್ರು ಅನ್ನದಾಸೋಹಕ್ಕೇನೋ. ಬ್ಯಾಗು ಬ್ಯಾಗು ಇಲ್ಲಿ ಬಾಲ ನೋಡಿ, ಇಲ್ಲಿ ಟೈಲ್ ಟೈಲ್ ನೋಡು, ಟೈಲ್ ಹಿಡಿಯೋಣ, ಹಿಡೀರಿ. ಯಾರು ಅರ್ಚನೆಗೆ ಚೀಟಿಯನ್ನ ತಗೊಂಡಿದ್ದೀವಿ ಅಂತವ್ರು ಮಾತ್ರ ನಿಂತು ಸರೋಜವಳ ಜೊತೆ ಕರ್ಕೊಂಡ್ ಬಂದಿದೀವಿ. ನಾವ್ ಅಷ್ಟೇ ಹೋದ್ರೆ ಏನಷ್ಟು ಖುಷಿ ಅನ್ಸಲ್ಲ ಅಂತ ಹೇಳಿ. ಚೆನ್ನಾಗಿದೆ, ಖುಷಿ ಆಯ್ತು. ನೋಡೋಣ ಗೊತ್ತಾ ಇನ್ನಷ್ಟು ಕೆಲವೊಂದು ವಿಸಿಟ್ಗಳನ್ನ ಮಾಡೋಣ ಅಂತ ಅನ್ಕೊಂಡಿದ್ವಿ. ತೋರಿಸ್ತೀವಿ. ನನ್ನ ಮಗ ಇನ್ನೂ ಒಂದು ಬರ್ಡೇ ಮಾಡೋದು ಇರ್ತಾನೆ. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಅಲ್ಲ, ಇದು ಜೇಜಿಗೆ ಬಂದಿರೋದು ನಾವು. ಹ್ಯಾಪಿ ಬರ್ಡೇ ಟು ಮೀ. ಓ ತಳ್ಕೊಂಡೆ ಹೋಗ್ತಾರೆ ನಿನಗೆ ಮುದ್ದು. ಹ್ಯಾಪಿ ಬರ್ಡೇ ಟು ಮೀ. ಸೇ ಟೈಮ್ ಎಷ್ಟು ಅಂತ ಕೇಳ್ತಿದ್ದಾರೆ ತಾತ. ಹೇಳಿ ಎಲ್ಲಿ ಅಲ್ಲಿ ತಗೋಬೇಕಾ? ಟೈಮ್ ಎಷ್ಟು ಹೇಳಿ, ತಡೀರಿ ನೋಡ್ಕೋತಾರೆ. ಬಂತು ಬನ್ನಿ. ನನ್ನ ಪಾಪು ಎತ್ಕೊಂಡು ಮುಂದೆ ಬಂದೆ. ಸೊ ನಾನು ಪಾಪುನ ಕರ್ಕೊಂಡ್ಬಿಟ್ಟು ಕ್ಯೂ ಅಲ್ಲಿ ಹೋಗ್ಬಿಟ್ಟು ಪ್ರಸಾದನ ತಗೊಳ್ತಾ ಇದ್ದೀನಿ. ಬಟ್ ಇವ್ರು ಯಾರೂ ಸಿಗಲೇ ಇಲ್ಲ. ವಾಟರ್ ಬಾಟಲ್ ತರ್ತೀನಿ ಅಂತ ಕಾರ್ ಹತ್ರ ಹೋದವ್ರು ಎಲ್ಲರೂ ಹೋಗಿದ್ದಾರೆ. ನೋಡೋಣ ಹಾಸ್ಟೆಲ್ ನಾನು ಹಾಕ್ಸ್ಕೊಂಬಂದ್ರೆ ಅಟ್ಲೀಸ್ಟ್ ಪಾಪುಗೆ ಅದಕ್ಕೆ ತಿನ್ನಿಸ್ಬೋದು ಅಂತೇಳಿ ನಾನು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀನಿ. ಏನೇನಿದೆ ನೋಡೋಣ, ತೋರಿಸ್ತೀನಿ. ಹೇಳ್ತಾ ಇದ್ದಾರೆ ಅನ್ನ ಸಾಂಬಾರ್ ಮತ್ತೇನಪ್ಪ ಪಾಯಸ, ಪಲ್ಯ, ಅನ್ನ, ಮಜ್ಜಿಗೆ ಅಂತ ಏನೋ 3-4 ಕೌಂಟ್ರ್ ಇದೆ. ನಾನು ಇಲ್ಲಿ ಪಾಯಸ ಪಲ್ಯ ಆ ಕೌಂಟ್ರಿಗೆ ಹೋಗ್ತಾ ಇದ್ದೀನಿ. ಪಾಪು ಸ್ವಲ್ಪ ಪಾಯಸ ಅಥವಾ ಕಾಳು ಪಲ್ಯ ಏನಾದರೂ ಇದ್ರೆ ತಿಂತಾನೆ ಅಂತೇಳಿ. ಬರ್ಬೋದು, ಅರ್ಜೆಂಟ್ಸ್ ಏನಿಲ್ಲ. ಆಬು ತರ್ತಾರೆ, ಪಪ್ಪ ತರ್ತಾರೆ. ಇಲ್ಲಿ ಈ ತರ ಪ್ಲೇಟ್ ತೊಳೆಯೋದು ಅನ್ಸುತ್ತೆ. ಪಾಪ ಸರೋಜ ಬಂದಿರೋದ್ರಿಂದ ಎಲ್ಲ ಪ್ಲೇಟ್ಸ್ನು ಅವರೇ ತಗೊಂಡು ಹೋದ್ರು. ಬೇಡ ಅಂದ್ರೂ ಕೇಳಿಲ್ಲ. ಎಲ್ಲಿ ಹೋದ್ರು? ಅಂತೂ ಎಲ್ರದ್ದು ಊಟ ಮುಗಿತು. ಸೊ ರಿಟರ್ನ್ ಆಗ್ತಾ ಇದ್ದೀವಿ. ಸರೋಜಮ್ಮನ ಹುಡುಕ್ತಾ ಇದ್ದೀವಿ. ಸರೋಜಮ್ಮ ಪ್ಲೇಟ್ಸ್ ಎಲ್ಲ ತಗೊಂಡು ಹೋಗಿದ್ರು. ಇಟ್ಟು ಬರ್ತೀನಿ ಅಂತ ಎಲ್ಲೋದ್ರೂ ಗೊತ್ತಿಲ್ಲ. ಗಾಡಿ ತರ್ಲಿಕ್ಕೆ ಅಂತೇಳಿ ಶಿವಮೊಗ್ಗ ಪಾಪು ಹೋಗಿದ್ದಾರೆ. ಸೊ ಅವರು ನೋಡಿ ಗಾಡಿ ತಗೊಂಡ್ ಬರ್ತಾ ಇದ್ದಾರೆ. ಸರೋಜಮ್ಮ ಎತ್ಲ ಹೋಯ್ತು ನೋಡ್ಬೇಕೀಗ. ಎಲ್ಲೋಯ್ತು ಕಾಣ್ತಾನೆ ಇಲ್ಲ. ಸೊ ಗಾಡಿ ಬಂತು, ನೋಡೋಣ ಬರ್ತಾರ, ಇಲ್ಲಾಂದ್ರೆ ಶೂ ಹೋಗಿ ಕರ್ಕೊಂಡು ಬರ್ತಾರೆ. ಸರೋಜಮ್ಮ ಬಂದಿಲ್ಲ, ಇದಿಟ್ಕೊಳ್ರಿ. ಬಂದೇ ಬಿಟ್ರು, ಬಂದ್ರು, ಹೋಗಿ ಇಟ್ಕೋಗು. ಗೊತ್ತಾಗುತ್ತಾ?
ಅಯ್ಯೋ ಹಾ ಫೈನಲಿ ನಾವು ನಿನ್ನೆ ತೋಟ ರೀಚ್ ಆದ್ವಿ. ಆದ್ರೆ ಇಲ್ಲಿ ಊರೊಳಗಡೆ ಹೋಗೋದಕ್ಕಿಂತ ಮುಂಚೆ ನಾವು ತೋಟ ಸಿಗುತ್ತೆ. ತೋಟ ತೋರಿಸ್ತೀನಿ ಹಿಡಿದು. ಯಾಕೆಂತಂದ್ರೆ ನೋಡಿ, ಅಮ್ಮ ತೋಟ ಆಗಿರ್ಬೋದು ನಾನು ಆಗಿರ್ಬೋದು ತೋಟಕ್ಕೆ ನಾನು ಬರೋದೇ ಬರ್ತೀನಿ. ಇಲ್ಲ. ಮನೆ ಹತ್ರ ಇರೋ ತೋಟಕ್ಕೆಲ್ಲ ಓಡಾಡ್ತಿರ್ತೀನಿ ನಾನು. ಎಲ್ಲ ಬಟ್ ಅಮ್ಮ ಎಲ್ಲೋ ಬರೋದಿಲ್ಲ. ಆದ್ರೆ ಎಲ್ರು ಇವತ್ತು ಹಾಕೊಂಡಿದ್ದಾರೆ. ಪಾಪು ನೋಡ್ತಾನೆ, ನಾನು ಮತ್ತೆ ಅಮ್ಮ ಎಲ್ಲ ನೋಡ್ಬೋದು ಅಂತೇಳಿ, ಅಂದ್ರೆ ನಮ್ಮ ಅತ್ತೆ ಎಲ್ಲ ನೋಡ್ಬೋದು ಅಂತೇಳಿ ಬರ್ತಾ ದಾರಿಲಿ ನಮ್ಮ ತೋಟ ಸಿಗುತ್ತೆ, ಅಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಇದು ಹೇಳಿದ್ನಲ್ಲ ನಿಮಗೆ ಒಂದು ಮೇ ಬಿ ನಾನು ಅದು ವಿಡಿಯೋ ಹಾಕಿದ್ದೀನಿ ಎಲ್ಲ ಗೊತ್ತಿಲ್ಲ. ಈ ಸ್ಪ್ರಿಂಕ್ಲೇರ್ ಅಂತ ಹೇಳ್ತಾರಲ್ಲ, ಹನಿ ನೀರಾವರಿ ರೀತಿ ಮೇಲ್ಗಡೆ ನೀರು ಅಂದ್ರೆ ಫಾರ್ಮ್ ಚಪ್ಪಲ್ ಟೈಪ್ ಅಲ್ಲಿ ಹಾಕೊಂಬಂದಿಲ್ಲ. ಆ ಒಂದು ಸಿಸ್ಟಮ್ ಮಾಡಿರ್ತಾರೆ ಇವರು ಶುಭು. ಸೊ ಅದನ್ನ ತೋರಿಸೋಣ ಅಂತ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಗೇಟ್ ಬೀಗ ತಂದಿಲ್ಲ ನಾವು, ಸೊ ಹಾಗಾಗಿ ಅಂದ್ರೆ ನಮ್ಮ ಶೂ ಅವರ ಚಿಕ್ಕಪ್ಪಜ್ಜಿ ತೋಟದಲ್ಲಿ ಅದ್ರ ಒಳಗಡೆಯಿಂದ ನೋಡ್ತಾ ಹೋಗೋಣ ಅಂತ. ಇಲ್ಲಿ ನೋಡಿ ನನ್ನ ಮಗ ಹೇಗೆ ಮಾಡ್ತಿದ್ದಾನೆ. ಬನ್ನಿ 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 ನಿಧಾನ ಬನ್ನಿ ವಿದ್ವಾತ್. ನಾನು ಅಂತೀತಲ್ಲ ರೋಡ್ ಏನಿದೆ? ರೋಡ್ ವಾಕ್ ಮಾಡ್ತಿದ್ರಾ? ಬಿಸ್ಲಲ್ಲಿ ವಾಕ್ ಮಾಡೋರೆ ನೀವು? ಎಲ್ಲಕ್ಕೆ ವಿದು. ಕೆಸರು ಇಲ್ಲ ಬನ್ನಿ 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 ಯಾರ್ದು ತೋಟ ಇದು ವಿದ್ದು? ನಿಂದೆ ತೋಟನಾ? ಅವನ್ ಎತ್ಕೊಳಕ್ ಬಿಡಲ್ಲ ಕಣ್ರಿ. ನಡೀರಿ ಗಲೀಜು ಗಲೀಜೆಲ್ಲ ಆಗುತ್ತೆ. ಬಗ್ಗಲ್ರಿ ಅವ್ನು. ಈ ತೋಟ ಎಲ್ಲ ತಾತಂದು ಬಾ ಬಾ ಅಜ್ಜಿ ಸ್ಲಿಪ್ಪರ್ ಬಿಟ್ಟು ಬಂದಿತ್ತೆ. ಬಿಟ್ಟು ಬಂದಿನ ಕಣಪ್ಪ. ಬಾರಮ್ಮ ವಿದ್ದು. ಅಮ್ಮ ಹತ್ರನೇ ಹೋಗ. ಇಳಿಸು ಸರೋಜವ, ನಡಿ ಕೆಳಗೆ ನಡಿ. ಮೆಲ್ಲಕ್ ನಡಿ. ಇಲ್ಲ ಯಾವ ಬರ್ಲಿಲ್ಲ? ಇಲ್ಲೇನ ನಡೀರಿ. ನೀನು ಎಲ್ಲಿ ಬಾ. ತೋಟ ಯಾರ್ದು ಮಗ್ನ ಇದು? ಯಾರ್ದಿದ್ದು? ನೀರ್ ಬರ್ತೈತಿ. ಯಾರ್ದೈತಿ ತೋಟ? ಕಾಲು ಮತ್ತೆ ಬಾ ಎತ್ಕೊಂತೀನಿ. ಇದಾಗಿತ್ತು ಇವತ್ತಿನ ಈ ಲಾಗ್. ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಾರಿ, ನನ್ನ ಕೈಲಿ ಕಂಟಿನ್ಯೂಸ್ ಆಗಿ ನಾನು ವಿಡಿಯೋ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ, ಮನೆದು ಸ್ವಲ್ಪ ಕೆಲಸ ನಡೀತಾ ಇದೆ, ಹಾಗೆ ಅಲ್ಲಿ ಇಲ್ಲಿ ಹೋಗೋದಿರುತ್ತೆ, ಪಾಪು ನೋಡ್ಕೊಳ್ಳೋದಿರುತ್ತೆ. ಇನ್ ಮುಂದೆ ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ ಡೈಲಿ ಲಾಗ್ ಹಾಕ್ಲಿಕ್ಕೆ. ನನಗೆ ರಿಪೀಟ್ ಮಾಡ್ತೇನೆ. ಇವತ್ತಿನ ಈ ಲಾಗ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚೆನ್ನಾಗಿದೆ. ಬೇಗ ಬರುತ್ತೆ ಅನ್ಸುತ್ತಲ್ಲ ಈ ಸರಿ ಶು. ಓ ಇದೆಲ್ಲ ಮೇ ಅಲ್ವಾ? ಹಾಕೊಂಡಿದಾರ ಕಣೋ. ಈ ಕಡೆ ತಿರುಗು ಇದು ಪಾಪು, ಈ ಕಡೆ ನೋಡಮ್ಮ. First day of class at 8:03. He stole my seat and he come for B. He said it's open, I was here first. I said you wish, yeah, we were the worst. You rolled your eyes, I cracked. ವಿದು ಎಲ್ಲಿಗೆ ಬಂದಿದ್ದೀರಾ? We both pretended we would ಯಾವ ತೋಟಕ್ಕೆ ಬಂದಿದ್ದೀರಾ? a cold war ಪಪ್ಪನ್ ತೋಟ fought with ನಿಮ್ದಲ್ವಾ? sharpened pens to ಕಾಂಗ್ರೆಸ್ ಗಿಡ sworn ಮುಟ್ಬೇಡಿ. academic enemy. ಮುಟ್ಬೇಡಿ. Then my phone buzzed in history.